ನಮಸ್ತೆ ಎಲ್ಲರಿಗೂ ಕುಟ್ಟೀಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಸಾಲೆ ಚಿತ್ರಾನ್ನ ಯಾವ ರೀತಿಯಲ್ಲಿ ಮಾಡೋದು ಎಂದು ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 1 ಇಡಿ ತೆಂಗಿನಕಾಯಿ, ಒಂದು 4 ರಿಂದ 5 ಬೆಳ್ಳುಳ್ಳಿ, 1 ಇಡಿ ಕೊತ್ತಂಬರಿ, ಒಂದು 4 ರಿಂದ 5 ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ತಯಾರಿಸಬೇಕು. ಅದ ನಂತರ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಚಿಟಿಕೆ ಹಿಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ 1 ಇಡಿ ಕರಿಬೇವು, ಉದ್ದುದ್ದಕ್ಕೆ ಹೆಚ್ಚಿಟ್ಟಿರುವಂತಹ 2 ಈರುಳ್ಳಿ, 1 ಇಡಿ ಕ್ಯಾಪ್ಸಿಕಮ್, ಒಂದು ಚಿಕ್ಕ ಟೊಮೆಟೊವನ್ನು ಸೇರಿಸಬೇಕು. ಇಷ್ಟನ್ನು ಸೇರಿಸಿದ ನಂತರ ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಬಾಡಿಸ್ಕೋಬೇಕು. ಬಾಡಿಸಿದ ನಂತರ ಫೈನ್ ಪೇಸ್ಟಾಗಿ ಮಾಡಿಕೊಂಡಿರುವಂತಹ ಮಸಾಲೆಯನ್ನು ಅದಕ್ಕೆ ಸೇರಿಸಬೇಕು. ಎಲ್ಲ ಸೇರಿಸಿದ ನಂತರ ಆ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದ ನಂತರ 1 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮತ್ತೊಂದು ಸಲ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಹಸಿ ವಾಸನೆ ಹೋಗುವ ತನಕ. ಈಗ ನಮ್ಮ ಮಸಾಲೆ ಚಿತ್ರಾನ್ನದ ಗೊಜ್ಜು ತಯಾರಾಗಿದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಬಿಸಿ ಅನ್ನವನ್ನು ಅದಕ್ಕೆ ನಾವು ಇವಾಗ ಸೇರಿಸಬೇಕು. ಸೇರಿಸಿದ ನಂತರ ನಾನು ಮುಂಚೆನೇ ಶೇಂಗಾವನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೆ, ಸೊ ಅದನ್ನು ಸೇರಿಸ್ತಿದ್ದೀನಿ. ಅದ ನಂತರ 1 ನಿಂಬೆಹಣ್ಣು ರಸವನ್ನು ಸೇರಿಸ್ತಿದ್ದೀನಿ. ಸೊ ಇಷ್ಟನ್ನು ಸೇರಿಸಿದ ನಂತರ ಚೆನ್ನಾಗಿ ಆ ಗೊಜ್ಜಿನ ಜೊತೆ ಅನ್ನವೂ ಸಹ ಚೆನ್ನಾಗಿ ಮಿಕ್ಸ್ ಆಗುವ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿದ ನಂತರ ಇವಾಗ ರುಚಿಕರವಾದ ಮಸಾಲ ಚಿತ್ರಾನ್ನ ತಯಾರಾಗಿದೆ. ಸೊ ಈ ವಿಡಿಯೋ ನಿಮ್ಮಲ್ಲಿ ಇಷ್ಟವಾಗಿದ್ದರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು ಮತ್ತೊಮ್ಮೆ.